ನಮಸ್ತೆ ಕುಟುಂಬದವರೇ, ಹೆಚ್ಚುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತೀರಾ? ವಾಂಗಿಬಾತ್ ಪೌಡರ್ ಕಣ್ರಿ. ವಾಂಗಿಬಾತ್ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮತ್ತೆ ತಡ ಬನ್ನಿ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು, ನಾವಿಲ್ಲಿ 2.5 ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದ್ವಿ. ನಂತರ ಅರ್ಧ ಸ್ಪೂನ್ ಅಷ್ಟು ಸೋಂಪು ತಗೊಂಡಿದ್ದೀವಿ. ಅದಾದ್ಮೇಲೆ 3 ಜಾಪತ್ರೆ, ನಂತರ 20 ಲವಂಗ ತಗೊಂಡಿದ್ವಿ ಸ್ನೇಹಿತರೆ. ಅದಾದ್ಮೇಲೆ ನಾವು 2 ಏಲಕ್ಕಿ, 20 ಕಾಳುಮೆಣಸು, ಆಮೇಲೆ 2 ಇಂಚಷ್ಟು ನಾವು ಇಲ್ಲಿ ಚಕ್ಕೆನ ತಗೊಂಡಿದ್ವಿ. ಅದಾದ್ಮೇಲೆ ನೋಡ್ಬೋದು ನಾವಿಲ್ಲಿ 2 ತರ ಮೆಣಸಿನಕಾಯಿ ತಗೊಂಡಿದ್ವಿ. ಒಂದು ಗುಂಟೂರು ಮೆಣಸಿನಕಾಯಿ ಮತ್ತೆ ಒಂದು ಕಡ್ಡಿ ಮೆಣಸಿನಕಾಯಿ, ಖಾರದ ಮೆಣಸಿನಕಾಯಿ. ಗುಂಟೂರು ಮೆಣಸಿನಕಾಯಿನ ನಾವು 20 ತಗೊಂಡಿದ್ದೀವಿ. ಅದಾದ್ಮೇಲೆ 10 ಖಾರದ ಮೆಣಸಿನಕಾಯಿ ತಗೊಂಡಿದ್ವಿ. ಅದೇ 1 ಬಿಲ್ಲೆಷ್ಟು ಹುಣಸೆ ಹಣ್ಣು, ಕಡಲೆಬೇಳೆ 3 ಸ್ಪೂನ್. ಅದಾದ್ಮೇಲೆ ನಾವಿಲ್ಲಿ ಉದ್ದಿನ ಬೇಳೆನ 3 ಸ್ಪೂನ್ ಅಷ್ಟು ತಗೊಂಡಿದ್ದೀವಿ. ಅದಾದ್ಮೇಲೆ ನಾವಿಲ್ಲಿ 5 ಚಮಚದಷ್ಟು ಕೊತ್ತಂಬರಿ ಕಾಳು ತಗೊಂಡಿದ್ದೀವಿ ಸ್ನೇಹಿತರೆ. ಇದಿಷ್ಟು ವಾಂಗಿಬಾತ್ ಪೌಡರ್ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳುವ ಬನ್ನಿ. ಮೊದಲಿಗೆ ಒಂದು ಬಾಣ್ಲಿಗೆ ನಾವು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕೊಳ್ತೇವೆ ಸ್ನೇಹಿತರೆ. ಎಣ್ಣೆ ಏನು ಹಾಕೋದ್ ಬೇಡ, ಹಾಗೇನೆ ನಾವು ಡ್ರೈನೇ ಹುರ್ಕೋಬೇಕಾಗುತ್ತೆ. ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ. ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಾವು ಮಾಡಿರೋ ಎಲ್ಲ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತವೆ ಸ್ನೇಹಿತರೆ. ಅದಾದ್ಮೇಲೆ ನೋಡ್ಬೋದು ನೀವಿಲ್ಲಿ ಫ್ರೈ ಆಗಿ ಹೋಯ್ತು. ಅದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ನಾವಿಲ್ಲಿ ಮತ್ತೆ 3 ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಚೆನ್ನಾಗಿ ಈ ತರ ಫ್ರೈ ಮಾಡ್ಕೋಬೇಕು. ಫ್ರೈ ಆದ್ಮೇಲೆ ಮತ್ತೆ ಅದನ್ನ ಎತ್ತಿಟ್ಕೊಳ್ಳೋಣ. ಅದಾದ್ಮೇಲೆ ನಾವಿಲ್ಲಿ ಕೊತ್ತಂಬರಿ ಕಾಳನ್ನ 5 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದೀವಿ ಸ್ನೇಹಿತರೆ. ಇದನ್ನು ಕೂಡ ನಾವು ಸಿಮ್ಮಲ್ಲೇ ಇಟ್ಟು ಡ್ರೈ ರೋಸ್ಟ್ ನ ಮಾಡ್ಕೋಬೇಕಂದ್ರೆ ಹುರ್ಕೋಬೇಕು ಸ್ನೇಹಿತರೆ. ಅದಾದ್ಮೇಲೆ ಇದನ್ನೆಲ್ಲ ನೋಡ್ಬೋದು ಎಲ್ಲದನ್ನು ಒಂದೇ ತಟ್ಟೆಯಲ್ಲಿ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ನಾವಿಲ್ಲಿ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಅವಾಗ್ಲೇ ಹೇಳಿದಂಗೆ ನಾವಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದೀವಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಎತ್ತಿಟ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ಲವಂಗ, ಏಲಕ್ಕಿ, ಜಾಪತ್ರೆ ಎಲ್ಲದನ್ನು ಏನೋ ನಾವು ತೋರಿಸಿದ್ವಲ್ಲ ಅಷ್ಟು ಐಟಮ್ನ ಹಾಕೊಳ್ಬೇಕು ಸ್ನೇಹಿತರೆ. ಕಾಳು ಮೆಣಸನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕೂಡ ನಾವು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ್ಮೇಲೆ ನಾವು ಮತ್ತೆ ಇದಕ್ಕೆ ಲಾಸ್ಟ್ ಅಲ್ಲಿ ಸೋಂಪನ್ನು ಕೂಡ ಸೇರಿಸ್ಕೊಳ್ತಾ ಇದೀವಿ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನ ಮತ್ತೆ ಎಲ್ಲದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ ಸ್ನೇಹಿತರೆ. ಗ್ಯಾಸ್ ಸ್ಟವ್ ಆಫ್ ಮಾಡಿ ಇದನ್ನ ಒಂದ್ ಸ್ವಲ್ಪ ಹೊತ್ತು ಆರಲು ಬಿಡೋಣ, 5 ರಿಂದ 10 ನಿಮಿಷ. ಅದಾದ್ಮೇಲೆ ಈ ಕಡೆ ಮತ್ತೆ ನಾವು ಏನು ಮೆಣಸಿನಕಾಯಿ ತಗೊಂಡಿದೀವಲ್ವಾ, ಗುಂಟೂರು ಮೆಣಸಿನಕಾಯಿ ಮತ್ತೆ ಕಡ್ಡಿ ಮೆಣಸಿನಕಾಯಿ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಜಾಸ್ತಿ ಕಡ್ಡಿ ಮೆಣಸಿನಕಾಯಿನ ಯೂಸ್ ಮಾಡಿ ಸ್ನೇಹಿತರೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ನೋಡ್ಬೋದು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ನಾವು ಎಲ್ಲಾನು ಏನು ಇಷ್ಟ ತನಕ ಹುರ್ಕೊಂಡಿದ್ನೆಲ್ಲ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ. ಬನ್ನಿ ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಬಾದ್ಮೇಲೆ ಈಗ ತಾನೇ ಏನು ಬಿಸಿ ಮಾಡ್ಕೊಂಡಿದೀವಲ್ಲ ಮೆಣಸಿನಕಾಯಿನ ಹಾಕೊಂಡು ಮತ್ತೆ ಇದನ್ನ ರುಬ್ಕೋಬೇಕು. ಟಾನ್ ವಾಂಗಿಬಾತ್ ಪೌಡರ್ ರೆಡಿ ಆಗಿದೆ ಸ್ನೇಹಿತರೆ. ಈ ರೆಸಿಪಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ವಾಂಗಿಬಾತ್ ನ ರೆಸಿಪಿ ಹೇಗೆ ಮಾಡೋದು ಅದನ್ನು ಕೂಡ ಹೇಳ್ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಸ್ಟೋರ್ ಮಾಡಿ ಇಟ್ಕೊಂಡು ತುಂಬಾ ದಿನ ಇಟ್ಕೊಂಡು ನಾವು ತಿನ್ಬೋದು ಸ್ನೇಹಿತರೆ. ಹೀಗೆ ನಮ್ಮ ಚಾನಲ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮತ್ತೆ ಒಂದು ವಿಶೇಷ ವಿಡಿಯೋದೊಂದಿಗೆ ಬರುತ್ತೇವೆ. ಧನ್ಯವಾದ.